ನೋಡಿ ಭೀಮಾ ಡೈಲಾಗೆ ನಮ್ಮ ಹಿರಿಯ ನಟ ದತ್ತಣ್ಣ ಅವ್ರು ಕೇಳ್ತಾ ಇದ್ದೀನಿ ಸರ್ ನಮ್ಮ ಬ್ಯಾಚುಲರ್ ಲೈಫ್ ಹೆಂಗೆ ಅಂತ. ಅದಕ್ಕೆ ಅವರು ಭೀಮಾ ಡೈಲಾಗ್ನ ಹೇಳ್ತಾ ಇದ್ದಾರೆ. ಹೆಂಗೆ ಮಾತಾಡ್ತಾರೆ ನೋಡ್ರಿ ನಮ್ಮ ದತ್ತಣ್ಣ ಅವರು. ಮದುವೆ ಮುಂಚೆ ಈ ನಮ್ಮ ಹುಡುಗರ ಲೈಫು ಜಾಲಿ ಜಾಲಿ ಜಾಲಿ, ಮದುವೆ ಆಗ ಮಕ್ಕಳಾದ ಮೇಲೆ ಖಾಲಿ ಖಾಲಿ ಜೇಬೆಲ್ಲ ಅದಕ್ಕೆ ಎಂಜಾಯ್ ಅವರ್ ಸರ್. ಕ್ಯಾಮ್ರಾಮನ್ ಮದುವೆ ಆಗಿದೆಯಾ? ಮಾತ್ರೆ ತಗೊಳ್ಳಿ ಮಾತ್ರೆ ತಗೊಳ್ಳಿ. ಏನು ಮಾಡೋಕ್ಕಾಗಲ್ಲ. ಹಂಗೆ ಒಬ್ಬೊಬ್ರು ಯಾವ್ಯಾವ್ದು ಕೇಳ್ತಾರೆ ಹೇಳಕ್ಕಾಗಲ್ಲ. ಒಂದ್ ಕಡೆ ಹೋದ್ರೆ ಯಾವ್ದು ವಾಯ್ಸು ಅಂತಂದ್ರೆ ಅವ್ನು ನರಸಿಂಹರಾಜು ಅಂತಾನೆ. ಯಾವ ನರಸಿಂಹರಾಜು ಅಂದ್ರೆ ನರಸಿಂಹರಾಜ್ ಬಳ್ಳಾಪುರ ಅಂತಾರೆ. ನಾನ್ ನಿಮ್ಮ ಅಭಿಮಾನಿ ಹೇಳ ಅವ್ರ ಸ್ವಾಮಿ ತಮ್ದು ಬೆಳ್ತಂಗಡಿ ಬೆಳ್ತಂಗಡಿ ಬರೋಕಿಲ್ವ ನಮ್ಮ ಮನೆಗೆ. ಯಾರ ನೀರಿಲ್ದೆ ಕುಡಿದು ಬಿಡ್ದ ಈ ವಾಯ್ಸ್ ಮಾಡಬೇಕು. ಇನ್ನೊಂದ್ ಕಡೆ ಚಿಕ್ಕ ಚಿಕ್ಕ ಮಕ್ಕಳೇ ಬಂದ್ಬಿಟ್ಟು ಅಂಕಲ್ ಅಂದ್ರು. ಏನು ಒಂದು ವಾಯ್ಸ್ ಕೇಳ್ತೀವಿ ಮಾಡ್ತೀರಾ ಅಂದ್ರು. ಯಾವ್ದಂದ್ರೆ ಕಿಪಿ ಕೀರ್ತಿ. ಯಾವ್ದಂದ್ರೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನೋಡಿ ಎಲ್ಲ ಇಲ್ಲೇ ಶುರು ಹಚ್ಕೊಂಡವ್ರು. 3ನೇ ಕ್ಲಾಸ್ನಾಗ ಪದ್ಯ ಒಳಗ್ ಬರಲ್ಲ ಇವಕ್ಕೆ. ಇಂಗ್ಲಿಷ್ನಾಗ 3ನೇ ಪೋಯಮ್ ಹೇಳಲ್ಲ ಇವು. ಇದು ಹೇಳ್ತವೆ, ನಾನು ನಂದಿನಿ ಪಿಜಿಲಿ ಇರ್ತೀನಿ, ಊಟ ಸರಿ ಇಲ್ಲ, ಬಂದ ದುಡ್ಡೆಲ್ಲ ಮನೆ ಕಳಿಸ್ಬೇಕು. ಅದನ್ನು ಬಿಟ್ಟು ಬಾರಿ ನಂದಿನಿ ರಮ್ಮಿ ಆಡಿಸ್ತೀನಿ. ಬೇ ಬೇ ಬೇಡ, ದಯವಿಟ್ಟು ಆಡ್ಬೇಡ್ರಿ ಆನ್ಲೈನ್ ಜೋಜುಗಳನ್ನ, ನಿಮ್ಮ ಲೈಫ್ ಹಾಳಾಕೈತೆ. ಹಾಗೆ ನನ್ನ ಸ್ನೇಹಿತ ಇಲ್ಲಿ ಜೀವಂತ್ ಸಾಬ್ ವಾಲಿಕರ್ ಅವರು ಇದ್ದಾರೆ. ಬಹಳ ಖುಷಿ ಆಗುತ್ತೆ ಊರಿಗೆ ಬಂದು. ಯಾಕಂದ್ರೆ ನಮ್ಮ ವಜೀರ್ ಸರ್ ಎಷ್ಟು ವರ್ಷ ಕರೆಸಿದಾರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿನ ಪ್ರೀತಿ ವಿಶ್ವಾಸಕ್ಕೆ ನಾವ್ ಯಾವತ್ತೂ ಚಿರಋಣಿ. ಎಲ್ಲೂ ಸಿಗಲ್ಲ ಈ ಪ್ರೀತಿ. ಮೊನ್ನೆ ತಾನೇ ಆಸ್ಟ್ರೇಲಿಯಾದಿಂದ ಬಂದಿದೀವಿ. ಆಸ್ಟ್ರೇಲಿಯಾ ಅಮೆರಿಕ ಎಲ್ಲೇ ಹೋದ್ರು ನಾವು ಹೋಗೋ ಕಾರ್ಯಕ್ರಮ ಮಾಡಕ್ ಹೋಗೋದು ಕನ್ನಡ ಕಾರ್ಯಕ್ರಮಗಳಲ್ಲಿ, ಬೇರೆ ಯಾವ ಕಾರ್ಯಕ್ರಮ ಅಲ್ಲ, ಕನ್ನಡ ಕಾರ್ಯಕ್ರಮಗಳು. ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಇವೆ. ಅದರಲ್ಲೇ ಎಸ್ಪೆಷಲಿ ಉತ್ತರ ಕರ್ನಾಟಕದವ್ರ ಪ್ರೀತಿ ಅಂದ್ರೆ ಅದು ತುಂಬಿ ಸುರಿಯುತ್ತಾರೆ. ಯಾವುದೇ ಸ್ವಾರ್ಥ ಇಲ್ಲದ ಪ್ರೀತಿ ನಮ್ಮ ಉತ್ತರ ಕರ್ನಾಟಕ ಬಂದಿದ್ದು. ನಮ್ಮ ಕಲಾವಿದರುಗಳಿಗೆ ಏನಿಲ್ಲ ಅಂದ್ರೆ ಬನ್ರಿ ನಮ್ಮೂರ್ನಾಗ ನಾಟಕ ಆಡ್ರಿ, ನಿಮಗೆ ರೊಕ್ಕ ಸಿಗ್ತೈತಿ ಅಂತೀರಿ. ನೀವು ಬರ್ರಿ ನಮ್ಮೂರ್ನಾಗ ಊಟ ಮಾಡ್ರಿ, ನಮ್ಮ ಮನ್ಯಾಗ ಊಟ ಮಾಡ್ರಿ ಅಂತೀರಿ. ಬಾಯಿ ತುಂಬ ಊಟ ಕೊಡ್ತೀರಿ, ಜೇಬ್ ತುಂಬ ದುಡ್ಡು ಹಾಕಿ ಕಳಿಸ್ತೀರಿ ನೀವು. ನಾವು ಕೂಲಿ ಮಾಡ್ಲಿ ಮತ್ತೊಂದು ಮಾಡ್ಲಿ ನೀವು ಎದುರಂಗಿಲ್ಲ. ಏಯ್ ನಮ್ಮ ಕಡೆ ನಾವು ಹಾಕ್ರೆ 5 ರೂಪಾಯಿ ಇಲ್ಲ ಮೆಸೇಜ್ಗೆ 10 ರೂಪಾಯಿ ಹಾಕ್ಲಿ, ಯಾಕ್ರೆ ನಮ್ಮ ಕಡೆಯವ್ರಿಗೆ ಅಂತೀರಿ.